ಹಾಯ್ ಹಲೋ ನಮಸ್ತೆ ಇಂಡಿಯಾ, ನಮಸ್ಕಾರ ಕರ್ನಾಟಕ, ನಮಸ್ತೆ ಬೆಂಗಳೂರು. ಭಾರತದ ಅತಿ ದೊಡ್ಡ ಕಾಫಿ ಉತ್ಸವ, ಇಂಡಿಯಾಸ್ ಲಾರ್ಜೆಸ್ಟ್ ಕಾಫಿ ಫೆಸ್ಟಿವಲ್, ಆರ್ಗನೈಸ್ಡ್ ಬೈ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ, ಸ್ಪಾನ್ಸರ್ಡ್ ಬೈ ಕಾಫಿ ಬೋರ್ಡ್, supported by coffee board as well as state government, central government. India's largest coffee festival 2026. ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಒಳಗೊಂಡಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗವಹಿಸಿದ್ದಾರೆ. ನೋಡ್ತಾ ಇದ್ದೀರಾ ಕಾಫಿ ಸೆಲೆಬ್ರೇಷನ್, ನೋಡ್ತಾ ಇದ್ದೀರಾ ಕ್ರೌಡು ನೋಡ್ಬೋದು. ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೌಡ್ ಫುಟ್ಫಾಲ್. ಸಿಪ್ ಆಫ್ ಕಾಫಿ ಕೀಪ್ಸ್ ಯು ಹ್ಯಾಪಿ, ಈ ಒಂದು ಟ್ಯಾಗ್ ಲೈನ್ ಶೀರ್ಷಿಕೆ ಒಂದಿಗೆ ವಿಶೇಷವಾಗಿ ಕಾಫಿ ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಹೇಳ್ತೀವಿ. ನಾವು ಕೋಲ್ಡ್ ಕಾಫಿ, ಹಾಟ್ ಕಾಫಿ ಮತ್ತೆ ಕೆಪಿಚಿನೋ ಹಲವಾರು ಕಾಫಿಗಳನ್ನ ನಾವು ಸವದಿದ್ದೀವಿ. ಈ ಒಂದು ಕಾಫಿ ಈವೆಂಟ್ ಅಲ್ಲಿ ನಾನು ಭಾಗವಹಿಸಿದಾಗ ಎಲ್ಲ ಸ್ಟಾಲ್ಗಳನ್ನ ಕಾಫಿನ ಸವದಾಗ ತುಂಬಾ ಸ್ವಾದಿಷ್ಟಕರವಾಗಿದೆ. ಒಂದೊಂದು ಕಾಫಿಯು ಅದರದೇ ಆದ ಒಂದು ಬ್ಲೆಂಡಿಂಗ್ ಇರುತ್ತೆ. ಹೆಲ್ತ್ ಇಸ್ ವೆಲ್ತ್, ಕೀಪ್ ಸ್ಟೇ, ಮೈಂಡ್, ಬಾಡಿ, ಸೋಲ್ನ ಆಕ್ಟಿವೇಟ್ ಮಾಡೋದಲ್ಲಿ ಕಾಫಿ ಮುಂಚೂಣಿಯಲ್ಲಿದೆ. ಹಾಗಾದ್ರೆ ಕಾಫಿ ಫೆಸ್ಟಿವಲ್ ಹೇಗಾಗಿದೆ ನೋಡೋಣ ಬನ್ನಿ. ನನ್ನ ಹೆಸರು ದೇವಯ್ಯ ಅಂತ. ನಾನು ಅಲಾನಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅವ್ರದ್ದು ಕಾಫಿ ಡಿವಿಷನ್ ಬಿಸ್ನೆಸ್ ಹೆಡ್ ಆಗಿದ್ದೀನಿ. ನಾವು ಈ ಒಂದು ಕಾರ್ಯಕ್ರಮ ಈವೆಂಟ್ ಏನು ನಡೀತದೆ ಕಾಫಿ ಫೆಸ್ಟಿವಲ್ ಅಂತ, ಇದು 2000 ಇಸ್ವಿನಲ್ಲಿ ಸ್ಟಾರ್ಟ್ ಆಯಿತು. ಆವಾಗಿಂದನೇ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸ್ಪಾನ್ಸರ್ ಆಗಿ. ಇದು ಮೊದಲು 1-2 ವರ್ಷಕ್ಕೊಂದ್ಸಲ ನಡೀತಾ ಇತ್ತು. ಈಗ ಇನ್ನು ಮುಂದೆ ಪ್ರತಿ ವರ್ಷ ನಡೆಸುವಂಥ ಒಂದು ಕಾರ್ಯಕ್ರಮ ಇದೆ. ಈಗ ನಾವು ನೋಡ್ತಾ ಇರುವ ಹಾಗೇ 2000ದಿಂದ ಹಿಡಿದು 2026ರವರೆಗೆ ಬಹಳಷ್ಟು ಉತ್ತಮವಾದ ಬೆಳವಣಿಗೆ ಇದೆ ಕಾಫಿನಲ್ಲಿ. ಕನ್ಸ್ಯೂಮರ್ಸ್ಗಾಗಲಿ, ಲೋಕಲ್ ಟ್ರೇಡರ್ಸ್ಗಾಗಲಿ, ಬೇರೆ ಬೇರೆ ತರಹದ ಒಂದು ಕಾಫಿ ಕುಡಿಯೋದಕ್ಕೆ ಕೋಲ್ಡ್ ಬ್ರೂವಿಂದ ಹಿಡಿದು ಪೋರ್ ಓವರ್ ಅಂತ ಹೇಳಿ ರೋಸ್ಟ್ ಆ್ಯಂಡ್ ಗ್ರೌಂಡ್ ಇರ್ಬೋದು, ಇದೆಲ್ಲದಕ್ಕೂ ಭಾಳ ಉತ್ತಮವಾದ ಒಂದು ಸಹಾಯ ಈ ಒಂದು ಈವೆಂಟಿಂದ ಆಗ್ತಾಯಿದೆ. ಅದೇ ತರಹ ಇನ್ನು ಮುಂದೆ ಯಾವ ಥರ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಭಾಗವಹಿಸ್ತಾ ಇದ್ದೀರಾ ಈ ಥರ? ನಾವು ಪ್ರತಿ ಸಲ ಇಲ್ಲಿ 2000ದಿಂದ ನಡೆದಿದೆಯಲ್ಲ, ಅದು ಪ್ರತಿ ವರ್ಷನೂ ಇನ್ವಾಲ್ವ್ಮೆಂಟ್ ಇದೆ. ನಾವು ಸ್ಪಾನ್ಸರ್ ಆಗಿಯೇ ಭಾಗವಹಿಸ್ತೀವಿ. ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಈ ಒಂದು ಈವೆಂಟು ಸ್ಪೆಷಾಲಿಟಿ ಆಫ್ ಏನು ಕಾಫಿ ಅಸೋಸಿಯೇಷನ್, ಇಂಡಿಯನ್ ಕಾಫಿ ಅಸೋಸಿಯೇಷನ್ ಇವರು ಮತ್ತು ಹಲವಾರು ಸಹಭಾಗಿತ್ವದಲ್ಲಿ ಸಹ ಸುಮಾರು ಜನ ಸ್ಪಾನ್ಸರ್ಸು ಈ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಇವೆಂಟ್ ತುಂಬ ಯಶಸ್ವಿಯಾಗಿ ಬೆಂಗಳೂರಿನ ಚಾಮರ ವಜ್ರದಲ್ಲಿ ನಡೀತಾ ಇದೆ. ನೀವು ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಳಿ. 2 ದಿವಸಗಳಿರುತ್ತೆ. 2 ದಿವಸ ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆ ನಾಳಿದ್ದು 2 ದಿವಸ ಇರುತ್ತೆ. ಸೊ ವಿಶೇಷವಾಗಿ ತುಂಬ ಹಳೆಯ ಒಂದು ಕಾಫಿ ಬ್ರ್ಯಾಂಡು ಇದಾಗಿದೆ. ಸೊ ಅವರು ಸಿನ್ಸ್ 1860
65 ಅಲಾನಾ. ಸೊ ಕ್ಯಾಪ್ರಿ ಅವರು ಹೊಸ ಒಂದು ಪ್ರಾಡಕ್ಟ್ಸ್ ಮತ್ತು ಹಲವಾರು ಪ್ರಾಡಕ್ಟ್ಸ್ಗಳೆಲ್ಲನೂ ನೀವು ನೋಡ್ಬೋದು, ಅವರ ಒಂದು ಐಟಮ್ಸ್ಗಳನ್ನು ನೀವು ನೋಡ್ಬೋದು. ಸೊ ದೇವಯ್ಯ ಅವರು ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಇದ್ದಾರೆ, ಅವರು ಕೂಡ ನಮ್ಮೊಟ್ಟಿಗೆ. ವಿಶೇಷವಾಗಿ ಆಗ್ರೋಸೆಲ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆನೂ ಮುಂಚೂಣಿಯಲ್ಲಿದೆ. ಅವರು ಇಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾಫಿ ಫೆಸ್ಟಿವಲಲ್ಲಿ. ಅವ್ರನ್ನ ಮಾತಾಡ್ಸೋಣ. ನಮ್ಮೊಟ್ಟಿಗೆ ಸಿದ್ದೇಶ್ ಇದ್ದಾರೆ. ಸಿದ್ದೇಶ್ ಅವರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಪ್ಲಸ್ ಡಿಸ್ಟ್ರಿಕ್ಟ್ ಇಲ್ಲಿ ಕರ್ನಾಟಕ ಡಿಸ್ಟ್ರಿಕ್ಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಈವೆಂಟಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರ ಅಭಿಪ್ರಾಯ ಏನಿದೆ ಕೇಳೋಣ. ಹೇಳಿ ಸರ್, ನೀವು ವಿಶೇಷತೆ. ನಮಸ್ಕಾರ ಸರ್. ಎಲ್ಲ ನಾನು ಬಂದುಬಿಟ್ಟು ಸಿದ್ದೇಶ್ ಅಂತೇಳಿ ಈ ಕಂಪ್ನಿಯಲ್ಲಿ ಸ್ಟೇಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಅಗ್ರೋಸೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಯಾವುದೇ ಒಂದು ಗೊಬ್ಬರ ನೀವು ಮೈನಿಂಗಿಂದ ತೆಗೆಯೋದು, ಸೊ ಆ ಮೈನಿಂಗ್ ಸಮುದ್ರದಿಂದ ಆಗಿರುತ್ತೆ. ಸೊ ನಾವೇನು ಮಾಡಿದ್ವಿ, ನೆಕ್ಸ್ಟ್ 40 years ಜನ್ರೇಷನ್ ಆಗುವಂಥ ಗೊಬ್ಬರನ ತಯಾರು ಮಾಡ್ತಾ ಇದ್ದೀವಿ. ಇದು ನ್ಯಾಚುರಲ್ ಆಗಿ. ಸೊ ರನ್ ಆಫ್ ಕಚ್ ನೋಡಿರ್ಬೋದು, ಭುಜ್ ಡಿಸ್ಟಿಕ್ ಗುಜರಾತ್ನಲ್ಲಿ ನಮ್ಮದು 1,06,000 ಎಕರೆ ಇದೆ. ಆ ಭೂಮಿಯಲ್ಲಿ ಸಮುದ್ರ ನೀರಿನಿಂದ ತಂದು ಈ ಥರ ನಾವು 1,06,000 ಎಕರೆ ನಿಲ್ಲಿಸಿ 2.5 ವರ್ಷ ಆದ ಮೇಲೆ ಡ್ರೈ ಆದಮೇಲೆ ಆ ಪೌಡ್ರದಿಂದ ಫ್ಯಾಕ್ಟ್ರಿಯಲ್ಲಿ ನಾರ್ಮಲ್ ನ್ಯಾಚುರಲ್ ಆಗಿ ಅಂದರೆ ಆರ್ಗ್ಯಾನಿಕ್ ಆಗಿ ನಾವು ಗೊಬ್ಬರ ತಯಾರು ಮಾಡ್ತಾಯಿದ್ವಿ. ಗೊಬ್ಬರ ಹೆಸರು ಬಂದುಬಿಟ್ಟು ಮಹಲಾಬು ಮಹಾಸಂಸ್ಕೃತಿ ಜೋಗು ಅಂತೇಳಿ. ಸೊ ಅಲ್ಲಿ ನೋಡಿರ್ಬೋದು, ಧರ್ಮರಾಜ್ ಅವರು ಕೂಡ ಇದ್ದಾರೆ, ಅವರು ಬಳಸ್ತಾ ಇದ್ದಾರೆ 2 ವರ್ಷದಿಂದ. ಮತ್ತು ನಾವು ಕಾಫಿ ಬೋರ್ಡ್ದಿಂದ ಲೆಟ್ರು ತೊಗೊಂಡಿವಿ. ನಮ್ಮ ಕಾಫಿ ಬೋರ್ಡ್ದಿಂದ ಏನು ಲೆಟ್ರ್ ಕೊಟ್ಟಿದ್ದಾರೆ ಅಂದರೆ, ಈ ಪ್ರಾಡಕ್ಟ್ ಬಳಸೋದ್ರಿಂದ ನೀವು 22% ಇಳುವರಿ ಜಾಸ್ತಿ ತೊಗೋತೀರಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಪ್ರೂವ್ಸ್ ಅರೋಮಾ ಆ್ಯಂಡ್ ಫ್ಲೇವರು, ಕಪ್ಪಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಮತ್ತು ನಮ್ಮದು ಸರ್ಟಿಫೈಡ್ ಆಗಿದೆ ಎಕೋಸರ್ಟ್ದಿಂದ. ಅಂದರೆ ಯಾವುದೇ ಒಂದು ಗೊಬ್ಬರ ಯಾವ ಬೆಳೆಗೆ ಜಾಸ್ತಿ ಬಳಸ್ತಾರೆ ಸರ್? ಎಲ್ಲ ಬೆಳೆಗೆ ಬಳಸ್ಬೋದು. ಇದು ಭೂಮಿಯಲ್ಲಿರೋ ಪೊಟ್ಯಾಸ್ನೇ ನಾವು ವಾಪಸ್ ನಿಮ್ಗೆ ಟ್ಯಾಗ್ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಜಾಸ್ತಿ ಕಾಫಿಗೂ ಬಳಸ್ತಾರಾ? ನಾವು ಕಾಫಿ ಬಳಸ್ತೀವಿ. ನಮ್ಮ ಮೇಜರ್ ಎಕ್ಸ್ಪೋರ್ಟು ಕರ್ನಾಟಕದಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. 7B ಹಸಿರು ಆರ್ಗ್ಯಾನಿಕ್ಕು ಎಲ್ಲರಿಗೂ ಮಹಾಲಾಭ ಈ ಒಂದು ಪ್ರಾಡಕ್ಟ್ ಎಷ್ಟು kg ಇದು ಮತ್ತು ಎಷ್ಟು ಪ್ರೈಸ್ ಏನಿದೆ? ಇದು 25 kg ಮೂಟೆ ಬರುತ್ತೆ. ಸಾಯಿಲ್ ಅಪ್ಲಿಕೇಶನ್ ಆಗಿ ನೀವು ಫೋಲಿಯರ್ ಸ್ಪ್ರೇ ಮಾಡೋದಾದರೆ 5 kg 1 kg ಇದೆ. ಓಕೆ, ಪೌಡರ್ ರೂಪದಲ್ಲಿ ಇದೆ, ಹಳ ರೂಪದಲ್ಲಿ ಇದೆ. ಇದು ರೈತರ ಪ್ರೈಸ್ ಬಂದುಬಿಟ್ಟು 1,800 ಹಿಡ್ಕೊಂಡು 1,850 ಬೀಳುತ್ತೆ. ಅಂದರೆ ಈಗ ಪ್ರತಿಯೊಂದು ಇಲ್ಲಿ ನೀವು ಮೆನ್ಷನ್ ಮಾಡಿರೋಂಗೆ ಕಡಲೆಕಾಯಿ, ಒಂದು ಆಲೂಗಡ್ಡೆ, ಬನಾನಾ ಮತ್ತು ಫ್ರೂಟ್ಸ್, ಪ್ರತಿಯೊಂದು ಫ್ರೂಟ್ಸ್ಗೂ ನೀವು ಇದನ್ನ ಸಿಂಪಡಣೆ ಎಲ್ಲ ಬೆಳೆಗೂ ಸಿಂಪಡಣೆ ಮಾಡ್ಬೋದು. ಭೂಮಿಗೂ ಹಾಕ್ಬೋದು, ಸಿಂಪಡಣೆ ಮಾಡ್ಬೋದು. ಅಂದರೆ ಅದು ಮೆಜರ್ಮೆಂಟ್ ಯಾವ ಥರ ರೇಷಿಯೋ ಅಂದರೆ ಅವರಿಗೆ ಕೆ ಅಂತೇಳಿ ಅಪ್ಲಿಕೇಶನ್ ಇರುತ್ತೆ, ಅದನ್ನು ರಿಪ್ಲೇಸ್ ಮಾಡಿ ನಮ್ದು ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 100, 50 ಇದ್ದರೆ ಲಾಸ್ಟ್ 50ನ ತೆಗೆದು ನಮ್ಮ ಪೊಟ್ಯಾಶ್ ಹಾಕ್ಬೋದು. ಇದು ಪೊಟ್ಯಾಶ್ ಜೊತೆ ನಿಮ್ಮ ಮ್ಯಾಗ್ನೀಸಿಯಮ್ ಮತ್ತು ಸಲ್ಫರ್ ಮತ್ತು ಬೋರಾನ್, ಜಿಂಕ್, ಕ್ಯಾಲ್ಸಿಯಂ ಎಲ್ಲನೂ ಸಿಗುತ್ತೆ. ಅಂದರೆ ಎಷ್ಟು ವೆರೈಟಿ ಆಫ್ ಗೊಬ್ಬರ ನಿಮ್ಮಲ್ಲಿ? ಮಾಸಲ್ಫೇಟಲ್ಲಿ 6 ಇದ್ದಾವೆ, ಮಾಲಾಬ್ದಲ್ಲಿ 3 ಇದ್ದಾವೆ, ಮಾಲಾಬ್ ಗ್ರ್ಯಾನ್ಯೂಲ್ಸಲ್ಲಿ 3 ಇದ್ದಾವೆ, ಜೋಗೋ ಪ್ರಾಡಕ್ಟಲ್ಲಿ 4 ಇದ್ದಾವೆ. ಏನು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ರೈತರು ಆಲ್ರೆಡಿ ಬೆಂಗಳೂರು ಸುತ್ತಮುತ್ತ ಅಂತೂ ಪ್ರತಿಯೊಬ್ಬರು ಟೊಮೆಟೊ ರೈತರು ಬಳಸ್ತಾ ಇದ್ದಾರೆ. ಮೈಸೂರು ಭಾಗದಲ್ಲಿ ಬಳಸ್ತಾ ಇದ್ದಾರೆ, ಚಾಮರಾಜ ಭಾಗದಲ್ಲಿ. ನಾವು ಈಗ 2 ವರ್ಷ ಆಯಿತು ಕಾಫಿ ಬೋರ್ಡ್ಲಿಂದ ಲೆಟ್ರ್ ತೊಗೊಂಡು ನಾವು ಕಾಫಿ ರೈತರು ಕೂಡ ಬಳಸ್ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೋತೀವಿ. ಈವೆಂಟು ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ಈ ಸರಿ ಸ್ವಲ್ಪ ಕ್ರೌಡು ಜಾಸ್ತಿ, ನಂಬರ್ ಆಫ್ ಸ್ಟಾಲ್ಸು ಜಾಸ್ತಿ ಆಗಿದೆ. ಸೊ ನಮ್ಮದು ಹಸಿರು ಅಗ್ರಿ ಟೂರಿಸಮ್ ಅಂತ ಕಾನ್ಸೆಪ್ಟು. ನಮ್ಮದು ಆಲ್ಮೋಸ್ಟ್ ಒಂಥರ ಸೋಷಿಯಲ್ ವರ್ಕ್ ಥರ. ಸೊ ನಾವು ಈಗ ಯಾರು ಫಾರ್ಮರ್ಸ್ ಇದ್ದಾರೆ, ಈಗಾಗಲೇ ಫಾರ್ಮಿಂಗಲ್ಲಿ ಇರೋರು, ಈಗ ಕೃಷಿ ಮಾಡ್ತಿರೋರು, ಕೃಷಿ ಬಗ್ಗೆ ಆಸಕ್ತಿ ಇದ್ದವರು, ಕೃಷಿ ನಾನು ಕಲಿಬೇಕು ಅನ್ನೋರಿಗೆ ನಾವು ಇದೊಂದು ವೇದಿಕೆ. ಇಲ್ಲಿ ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್ ತೋಟಕ್ಕೆ ಅವ್ರನ್ನ ಕರ್ಕೊಂಡೋಗಿ ಎಜುಕೇಟ್ ಮಾಡ್ತೀವಿ. ನಮ್ಮಲ್ಲಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಪ್ರತಿಯೊಬ್ಬರು ಬರ್ತಿದ್ದಾರೆ. ನಾವು ಪ್ರತಿ ತಿಂಗಳು ಫಾರ್ಮ್ ವಿಸಿಟ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ತೋಟಕ್ಕೆ ಕರ್ಕೊಂಡೋಗಿ ಎಲ್ಲರನ್ನೂ ಎಜುಕೇಟ್ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮದು ಹೆಲ್ತ್ ಫುಡ್ ಸ್ಟೋರ್ ಇದೆ. ಇದು ಇಂಡಿಯಾದಲ್ಲೇ ತಾಲೂಕು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಝೀರೋ ವೇಸ್ಟ್ ಶಾಪ್. ಅಂದರೆ ನಾವು ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡೋದಿಲ್ಲ, ಎಲ್ಲ ಪೇಪರ್ ಕವರ್ಸು, ಸ್ಟೀಲ್ ಕಂಟೈನರಲ್ಲಿ ಇದು ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಇದು ನಾವು 2000ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ಸ್ಟೇಜ್ ಬೈ ಸ್ಟೇಜು ಒಂದೊಂದೇ ನಾವು ಇದು ಮಾಡ್ತಾಯಿದ್ದೀವಿ ವೆಂಚರ್ಸು. ಸೊ ಈಗ ಫಸ್ಟು ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ದು, ಆಮೇಲೆ ಫುಡ್ ಸ್ಟೋರ್ ಮಾಡ್ದು, ಆಮೇಲೆ ಅಗ್ರಿ ಟೂರಿಸಮ್ ಆಯಿತು, ಹ್ಯಾಪಿ ಫಾರ್ಮಿಂಗು. ಸೊ ಈಗ ಯಂಗ್ ಹಾರ್ವೆಸ್ಟರ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಹ್ಯಾಪಿ ಫಾರ್ಮಿಂಗ್ ಅನ್ನೋದು ನಾವೊಂದು ಕ್ಲಾಸಸ್ಸು ಅದು ನಡೆಸ್ತಾ ಇದ್ದೀವಿ. ಒಟ್ಟು 7 ಕ್ಲಾಸಸ್ಸು ನಡೀತದೆ. ಅದಕ್ಕೂ ಯಾರಾದರೂ ರಿಜಿಸ್ಟರ್ ಆಗ್ಬೋದು. ಮತ್ತು ಯಂಗ್ ಹಾರ್ವೆಸ್ಟರ್ಸ್ ಅಂತ ಒಂದು ಮಕ್ಕಳಿಗೆ 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳಿಗೆ. ಸೊ ಈಗ ಮಕ್ಕಳಿಗೆ ಏನಾಗಿದೆ ಅಂದರೆ ಅವರಿಗೆ ಕೃಷಿ ಬಗ್ಗೆ ಜ್ಞಾನ ಇಲ್ಲ. ಸೊ ಈಗ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಡೈರಿಯಿಂದ ಅಂತಾರೆ. ಸೊ ಅಕ್ಕಿ ಎಲ್ಲಿ ಸಿಗುತ್ತೆ ಅಂದರೆ ಅಕ್ಕಿ ಬೆಳೆಯೋದು ಗೊತ್ತಿಲ್ಲ, ಈಗ ಸೂಪರ್ ಮಾರ್ಕೆಟ್ ಅಂತಾರೆ. ನಾವು ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೆಯೋದು,
ಹಾಲು ಎಲ್ಲಿಂದ ಬರುತ್ತೆ ಅದನ್ನೆಲ್ಲ ನಾವು ಮಕ್ಕಳಿಗೆ ಎಜುಕೇಟ್ ಮಾಡ್ತೀವಿ. ಹಾಗೆ ವೆಜಿಟೇಬಲ್ಸು, ಫ್ರೂಟ್ಸ್ ಬಗ್ಗೆ ಎಲ್ಲದೂ ಅವ್ರನ್ನ ಎಜುಕೇಟ್ ಮಾಡ್ತಿದ್ವಿ. ಇದು ಯಂಗ್ ಹಾರ್ವೆಸ್ಟರ್ಸ್ ಅಂತ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಇವತ್ತು ನೀವು ಕೂಡ ಎಷ್ಟು ವರ್ಷದಿಂದ ಈ ತರ ಇವೆಂಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ? ಕಾಫಿ ಫೆಸ್ಟಿವಲ್ ಅಲ್ಲಿ ನೀವು? ಕಾಫಿ ಫೆಸ್ಟಿವಲ್ ಇದೆ ಫಸ್ಟ್ ಟೈಮ್. ಓಕೆ, ಇದೇ ಫಸ್ಟ್ ಟೈಮು. ನಾವು ಬೆಂಗಳೂರಲ್ಲಿ ನಾವು ಊರುಗಳಲ್ಲೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಇವಾಗ ನೀವು ಏನು ಸಮಾಜಕ್ಕೆ ಮತ್ತೆ ಫಾರ್ಮರ್ಸ್ ಎಷ್ಟು ಜನ ನಿಮ್ಮ ಒಂದು ಸಂಸ್ಥೆಯಿಂದ ಬೆನಿಫಿಟ್ ಪಡ್ತೀವಿ? ಈಗ ನಮ್ಮದು ಗ್ರೂಪ್ ದೊಡ್ಡದಾಗ್ಬಿಟ್ಟಿದೆ. ಯಾಕಂದರೆ ಈಗ ನಾವು ಸ್ಟಾರ್ಟ್ ಮಾಡಿದಾಗ 1000 ಜನ ಇದ್ದರು, ಇವತ್ತು 10,400 ಜನ ಇದ್ದೀವಿ. 10 ಗ್ರೂಪ್ಗಳಾಗಿದ್ದೀವಿ ನಾವು. ಮತ್ತು ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ಬೇರೆ ಬೇರೆ ಇದರಲ್ಲಿ ನಮಗೆ ತುಂಬ ಜನ 70-80 ಜನ ಈಗ ಫಾಲೋವರ್ಸ್ ಇದ್ದಾರೆ. ಸೊ ಎವ್ರಿ ಮಂತ್ ನಮಗೆ ಫಾರ್ಮ್ ವಿಸಿಟ್ ಮಾಡೋತ್ತಿಗೆ ಗ್ರೂಪ್ದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಅಂದ್ರೆ ಎಷ್ಟು ಫಾರ್ಮರ್ಸ್ ಯಾವ ಡಿಸ್ಟ್ರಿಕ್ಟ್ಸ್ ಗಳಿಂದ ಜಾಸ್ತಿ ಈಗ ಆಲ್ಮೋಸ್ಟ್ ನಾವು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಕವರ್ ಮಾಡಿದ್ದೀವಿ. ಮುಂಚೆ ನಾವು ಕರ್ನಾಟಕದಲ್ಲಿದ್ದು, ಈಗ ನಮ್ಮ ಫಾರ್ಮ್ ವಿಸಿಟಿಗೆ ಎಲ್ಲ ಆಂಧ್ರ, ತಮಿಳ್ನಾಡು, ಕೇರಳ ಈಗ ಎಲ್ಲರೂ ಈಗ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿವರೆಗೆ ಒಂದು ವರ್ಕ್ಶಾಪ್ ಕಾರ್ಯಾಗಾರ ಅವರಿಗೆ ನಾವು ಇಲ್ಲಿ ನಮ್ಮದು ಫಾರ್ಮ್ ವಿಸಿಟಲ್ಲಿ ಅವ್ರ ಸಬ್ಜೆಕ್ಟು ಈಗ ಮೊನ್ನೆ ನಮ್ಮದು ಲಾಸ್ಟ್ ಈವೆಂಟಲ್ಲಿ ಪೊಲೆಚಿಯಿಂದ ಬಂದಿದ್ದರು. ಅಲ್ಲಿ ಅವರು ಮೆಕಡಮಿಯಾ ಅದು ಇದೆಲ್ಲ ಬೆಳೀತಾರೆ, ಅದ್ರ ಬಗ್ಗೆ ಕ್ಲಾಸು. ಪೆಪ್ಪರು ಈಗ ಕೇರಳದಲ್ಲೆಲ್ಲ ಪೆಪ್ಪರು ಅದ್ರ ಬಗ್ಗೆ ಆವಾಗ ನಾವು ಇಲ್ಲಿ ಇಟ್ಟಾಗ ಅವ್ರು ನಮ್ಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಏನು ಚಾರ್ಜಸ್ ಎಲ್ಲ ಏನಿರುತ್ತೆ ಸರ್? ಚಾರ್ಜಸ್ಸು ನಮ್ಮದು ಆ್ಯಕ್ಚುಲಿ ಅದು 1,200 ರೂಪಾಯಿಂದ ಹಿಡಿದು 2,000 ತನಕ ಇರುತ್ತದೆ. ಅದು ಡಿಪೆಂಡ್ಸು. ಅಂದರೆ ನಾವು ಈಗ ಫಾರ್ಮಿಗೆ ಹೋದಾಗ ಸೊ ಫಾರ್ಮ್ ಓನರಿಗೂ ಅವರಿಗೂ ನಾವು ಪೇ ಮಾಡ್ತೀವಿ ಅವತ್ತು ಹೋಲ್ ಡೇ ನಮ್ಮ ಜೊತೆ ಇದ್ದಿದ್ದಕ್ಕೆ. ಮತ್ತು ಅಲ್ಲಿ ನಾವು ಅಲ್ಲಿ ಒಂದು ಫಾರ್ಮಿಗೆ ಹೋದಾಗ ಅಲ್ಲಿ ಯಾರು ಒಬ್ಬರು ಚೆನ್ನಾಗಿ ಕೆಲಸ ಮಾಡಿ ಈಗ ಲೇಬರ್ಸ್ ಎಲ್ಲ ಇರ್ತಲ್ಲ ಅವರಿಗೂ ನಾವು ಸನ್ಮಾನ ಮಾಡ್ತೀವಿ. ಹಳೆಬ್ರು ಎಲ್ಲ ಇದ್ದು ಒಳ್ಳೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿದವರಿಗೆ ಒಂದು ಸನ್ಮಾನ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಈವೆಂಟ್ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಈ ಇವೆಂಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಇಂಟ್ರೆಸ್ಟ್ ಇರೋರೇ ಬರ್ತಾ ಇರೋದ್ರಿಂದ ನಮಗೂ ಒಳ್ಳೆ ಸ್ಟಾಲಿಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಹಾಗಾಗಿ ಒಟ್ಟಾರೆ ಈವೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದೆ. ವೆರಿ ನೈಸ್. ಇದು ಅರವಿಂದ್ ಅವರ ಒಂದು ಮಾತಾಗಿದೆ. ವಿಶೇಷವಾಗಿ ಹ್ಯಾಪಿ ಫಾರ್ಮಿಂಗ್, ಸೊ ಏನು ನಮ್ಮ ಒಂದು ಕಾಫಿ ಪೆಪ್ಪರ್ ಕಲ್ಟಿವೇಶನ್ ಆಗಿರ್ಬೋದು, ಸೊ ಏನು ನಮ್ಮ ಅಡಿಕೆ ಫಾರ್ಮಿಂಗ್ ಆಗಿರ್ಬೋದು, ಫಿಶ್ ಫಾರ್ಮಿಂಗು, ಎರೋಟಿಕ್ ಫ್ರೂಟ್ಸು ಮತ್ತು ಕಲ್ಟಿವೇಶನ್ ಮಾಡುವ ನಿಟ್ಟಿನಲ್ಲಿ ಇರಿಗೇಷನ್ ಪ್ರತಿಯೊಂದು ಮೆಥಡಾಲಜೀಸ್ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ವರ್ಕ್ಶಾಪ್ಸ್ಗಳ ಮುಖಾಂತರ ಫಾರ್ಮರ್ಸ್ನ ಮೋಟಿವೇಶನ್ ಮಾಡುವ ನಿಟ್ಟಿನಲ್ಲಾಗಿರ್ಬೋದು, ವಿಶೇಷವಾಗಿ ಸಿಟಿಯಲ್ಲಿ ಇರುವಂಥ ಜನಗಳಿಗೆ ರೈತರು ಕೃಷಿಗೆ ಸಂಬಂಧಪಟ್ಟಂಥ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕಾಗುವಂಥ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರೋದ್ರಿಂದ ವಿಶೇಷವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ನಾವೇನು ಕರಿತೀವಿ, ವಿಶೇಷವಾಗಿ ರೈತರನ್ನ ಗೌರವಾನ್ವಿತವಾಗಿ ಕಾಣಬೇಕಾಗತ್ತೆ. ಅವರು ಬೆಳೆಯುವಂಥ ಪ್ರತಿಯೊಂದು ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಮಾರುಕಟ್ಟೆಯಲ್ಲಿ. ಆ ನಿಟ್ಟಿನಲ್ಲಿ ಹಿಂದೆ ನಾವು ಏನು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಇದೆಲ್ಲ ಇತ್ತು, ಅವೆಲ್ಲವನ್ನು ಹೋಗಲಾಡಿಸುವಂಥ ಕೆಲಸಗಳನ್ನು ಸಹ ಈ ಥರ ಒಂದು ಸಂಸ್ಥೆಗಳು ಮಾಡ್ತಾ ಇದೆ. ಫಾರ್ಮಿಂಗ್ ಇಸ್ ದ ಅಲ್ಟಿಮೇಟ್. ಫಾರ್ಮಿಂಗ್ ನೇಗಿಲನೇ ದೇಶದ ಯೋಗಿ ಅಂತ ಏನು ಕರಿತೀವೋ ಆ ಥರ. ಸೊ ಭೂಮಿನ ನಂಬಿರೋರು ಯಾವತ್ತೂ ಹಾಳಾಗಿಲ್ಲ ಅಂತ ಹೇಳ್ತೀವಿ. ಸೊ ಅದೇ ಥರ ಸುಮಾರು ಜನ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಿರಂಗೆ ಹಸಿರೇ ಉಸಿರು ಅಂತ ನಮ್ಮ ನೇಚರ್ನ ಪ್ರಿವೆಂಟ್ ಮಾಡಬೇಕು, ಅದೇ ಥರನೇ ಹಸಿರನ್ನ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಈ ಥರ ಒಂದು ಕಾಫಿ ಪ್ಲಾಂಟರ್ಸು ಮತ್ತು ಎಸ್ಟೇಟ್ಸ್ಗಳು ವಿಸಿಟ್ ಮಾಡಿದಾಗ ನಿಮಗೆ ನಮ್ಮ ಒಂದು ಚಿಕ್ಕಮಂಗ್ಳೂರು ಆಗಿರ್ಬೋದು, ಮೂಡಿಗೆರೆಯಲ್ಲಿರುವಂಥ ಕಾಫಿ ಎಸ್ಟೇಟ್ಸ್ಗಳು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಆಲ್ ಓವರ್ ದ ಸ್ಟೇಟ್, ಸೌತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಆಂಧ್ರ ಪ್ರದೇಶ, ಕೇರಳ, ತಮಿಳ್ನಾಡು ಮತ್ತು ನಮ್ಮ ಮುಂಬೈ, ಮಹಾರಾಷ್ಟ್ರ, ಪೂನಾ ಮತ್ತು ಬಿಹಾರ, ಡೆಲ್ಲಿ ಎಲ್ಲ ಕಡೆಯಿಂದನೂ ಫಾರ್ಮರ್ಸ್ ಬರ್ತಾ ಇದ್ದಾರೆ. ವಿಶೇಷವಾಗಿ ಹರಿಯಾಣದ ಫಾರ್ಮರ್ಸು ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸೊ ಅವರು ಸಹ ವಿಶೇಷವಾಗಿ ನಾನು ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ದರೆ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ರೈತರ ಮನೆ ಮಕ್ಕಳು ಬಸ್ಸು ಟ್ರೈನಲ್ಲಿ ಹೆಂಗೆ ಓಡಾಡ್ತಾರೋ ಅದೇ ಥರ ಫ್ಲೈಟಲ್ಲಿ ಹೋಗುವಂಥ ವಾತಾವರಣ ನಿರ್ಮಾಣ ಆಗಬೇಕು, ಎಕನಾಮಿಕ್ ವೈಸು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆಗಳು ನಿರಂತರವಾಗಿ ಸುದ್ದಿ ಮಾಡ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಹಸಿರೇ ಉಸಿರು ಅನ್ನೋದು ಎಪಿಸೋಡು ಮಾಡುವ ಮುಖಾಂತರ ಎಲ್ಲರನ್ನೂ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದೆ. ಅರವಿಂದ್ ಅವರು ಆಲ್ಮೋಸ್ಟ್ ಸುಮಾರು ದಶಕಗಟ್ಟಲೆಯಿಂದ 2000 ಇಸ್ವಿ 26 ವಸಂತಗಳಿಂದ ಅವರ ತಂಡದವರು ಎಲ್ಲರನ್ನೂ ನಾವು ನೋಡ್ಬೋದು. ಸೊ ಅವರೆಲ್ಲರೂ ಯಂಗ್ಸ್ಟರ್ಸು, ಯೂತ್ಸು, ಎಲ್ಲರೂ ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ನಾವೇನು ಹೇಳ್ತೀವಿ, ಒಗ್ಗೂಡಿ ಕೆಲಸ ಮಾಡ್ತಿರೋದು ವಿಶೇಷವಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಹಸಿರೇ ಉಸಿರು. ಜೈ ಜವಾನ್ ಜೈ ಕಿಸಾನ್.
ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾದಲ್ಲೂ ಆದಷ್ಟು ಜನಗಳಿಗೆ ಈ ವಿಜುವಲ್ಸ್ನ ಶೇರ್ ಮಾಡಿ, ಮತ್ತು ವಿಜುವಲ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಕಮೆಂಟ್ ಮಾಡುವ ಮುಖಾಂತರ ಆದಷ್ಟು ನಾವು ಯಾವುದೇ ಒಂದು ಎಪಿಸೋಡ್ ಮಾಡಿದಾಗ ಅದು ಜನಗಳಿಗೆ ಜಾಸ್ತಿ ರೀಚ್ ಆದಾಗ ಅದರ ಒಂದು ಬೆನಿಫಿಟ್ಸ್ ಆಗುತ್ತೆ. ಹಾಗಾಗಿ ಈ ಒಂದು ಹಸಿರೇ ಉಸಿರು ಆರ್ಗ್ಯಾನಿಕ್ ಏನಿದೆ, ಹಸಿರು ಆರ್ಗ್ಯಾನಿಕ್ಸ್ನ ನಿಮ್ಮ ಒಂದು ಪ್ರೇಮಾಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆಗೆ ನೀವು ಕೂಡ ಸಪೋರ್ಟ್ ಮಾಡಿ. ಕೊನೆಯದಾಗಿ ಏನು ಹೇಳ್ತೀರಾ ಸರ್, ಒಟ್ಟಾರೆಯಾಗಿ ಫೈನಲ್ ಕನ್ಕ್ಲೂಷನ್? ನಮಗೆ ಎಲ್ಲ ಒಂಥರ ಯಾರಿಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಕೃಷಿ ಮಾಡಬೇಕು ಅಂತ ಯಾರಿಗೆ ಮನಸ್ಸಿದೆ ಅವರೆಲ್ಲರೂ ಬನ್ನಿ ನಮ್ಮ ಗ್ರೂಪಿಗೆ. ನಾವು ನಿಮ್ಮನ್ನು ಎಜುಕೇಟ್ ಮಾಡ್ತೀವಿ, ಯಾವ ಥರದ ಬೆಳೆಗಳು ಬೆಳಿಬೇಕು ಹೇಗೆ. ಯಾಕಂದರೆ ಕೃಷಿಲಿ ಇರೋಷ್ಟು ನೆಮ್ಮದಿ ಇನ್ನು ಯಾವುದೇ ಇಂಡಸ್ಟ್ರಿಲೂ ಇಲ್ಲ. ವೆರಿ ನೈಸ್, ವೆರಿ ನೈಸ್. ಸರ್ದೊಂದು ತೊಗೊಂಡ್ಬಿಡೋಣ ಸರ್. ಫೋಟೋ ಎಷ್ಟು ನ್ಯೂಸ್ ಬೇಕಾದ್ರೆ ಅವ್ರು ಕೊಡ್ತಾರೆ. ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ. ಸರ್ ನಮಸ್ತೆ, ಕಾಫಿ ಫೆಸ್ಟಿವಲ್ಗೆ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ನಮ್ಮ 7 ಟೀಮ್ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನು. ವಿ ಬೇಸಿಕಲಿ ಗಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ದಿ ಕಾಫಿ ಗ್ರೋವರ್ಸ್. ನಮ್ದೊಂದು ಸ್ಟ್ರಕ್ಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಕಾಫಿ, ಕಾರ್ಡಮಮ್, ಪೆಪ್ಪರ್, ಅರಕನೆಟ್ಟಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಸೊ ನಾವು ಏನು ಅಂದರೆ ನಮ್ಮ ಟಾರ್ಗೆಟ್ ಇಸ್ ಟು ಅಚೀವ್ ಎ ಪ್ರೊಡಕ್ಷನ್ ಟಾರ್ಗೆಟ್ ಆಫ್ 7 lakh metric tons ಆಫ್ ಕಾಫಿ ಇನ್ ದ ನೆಕ್ಸ್ಟ್ ಡಿಕೇಡ್. ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಏನಿದೆ, ಹೇಗಿದೆ? ಪ್ರೊಡಕ್ಷನ್ ಈ ವರ್ಷ ಜಾಸ್ತಿ ಆಗಿದೆ. ಪ್ರಾಬ್ಲಿ ಅರೇಬಿಕಾ ಪ್ರೊಡಕ್ಷನ್ ಇಸ್ ಇನ್ ದ ಲಾಸ್ಟ್ ಡಿಕೇಡ್ ತಗೊಂಡ್ರೆ ಈ ಸತಿ ಒನ್ ಆಫ್ ದಿ ಬೆಸ್ಟ್ ಅರೇಬಿಕಾ ಪ್ರೊಡಕ್ಷನ್ ಇದೆ. ಚೆನ್ನಾಗಿದೆ. ಅರೇಬಿಕಾ ಪ್ರೊಡಕ್ಷನ್ ಎಷ್ಟು ವೆರೈಟೀಸ್ ಆಫ್ ಕಾಫೀಸ್? ಅರೇಬಿಕಾ ಅಂಡ್ ರೋಬಸ್ಟಾ ಮೇನ್ ವೆರೈಟೀಸ್ ಆಫ್ ಕಾಫಿ ಇಸ್ ಅರೇಬಿಕಾ ಅಂಡ್ ರೋಬಸ್ಟಾ. ನಿಮ್ಮ ಒಂದು ಅಸೋಸಿಯೇಷನ್ ಎಷ್ಟು ವರ್ಷದಿಂದ ಇದೆ? ಎಷ್ಟು ಜನ ರೈತರು ಇದರ ಸದುಪಯೋಗ ಪಡಿಸ್ತಾರೆ? ಇದು 2 ವರ್ಷದಿಂದ ಇದೆ. ಹಿಂದೆ ನಾವು ಇನ್ನೊಂದು ವೆಸ್ಟರ್ನ್ ಘಾಟ್ಸ್ ಎಕೋ ಫ್ರೆಂಡ್ಲಿ ಬ್ಯಾಂಡ್ ಅಂತ ಟ್ರೈನಿಂಗ್ ಕೊಡ್ತಾ ಇದ್ವಿ ನಾವೇ. ಅದರಿಂದ 7 ಟೀಮ್ ಅಂತ ಮಾಡ್ಕೊಂಡ್ವಿ. ಎಲ್ಲದೂ ನೋಡಿ ಈಗ ನಾವು ಹೆಚ್ಚು ಕಡಿಮೆ ಒಂದು 800ರಿಂದ 1000 ಎಸ್ಟೇಟ್ಸ್ ಅಂತ ಹೇಳ್ತೀನಿ, ಬೆಳೆಗಾರ ಅಂತಲ್ಲ, 800ರಿಂದ 1000 ಎಸ್ಟೇಟ್ಸ್ ಓನರ್ಸಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಇನ್ನೊಂದು ಮುಖ್ಯವಾದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಟುಮಾರೋ ವಿ ಆರ್ ಲಾಂಚಿಂಗ್ ಕಾಫಿ ಟಿಸಾನೆ, ಬ್ರೂ ಫ್ರಮ್ ಕಾಫಿ ಲೀವ್ಸ್. ಕಾಫಿ ದಿಸ್ ಇಸ್ ಏನು ಅಂದರೆ ನಾವು ವಾಟ್ ವಿ ಆರ್ ಟಾಕಿಂಗ್ ಆಫ್ ಇಸ್ ದಿಸ್ ಈಸ್ ವ್ಯಾಲ್ಯೂ ಎಡಿಷನ್. ಸಸ್ಟೈನಬಿಲಿಟಿಗೆ ಒಂದು ಒತ್ತು ಕೊಟ್ಟು ವ್ಯಾಲ್ಯೂ ಎಡಿಷನಿಗೆ. ಸಿ ದಿಸ್ ಇಸ್ ಎ ಹೆಲ್ತ್ ಡ್ರಿಂಕ್. ಕಾಫಿ ಟಿಸಾನೆ ಅನ್ನೋದೊಂದು ಹೆಲ್ತ್ ಡ್ರಿಂಕ್. ಸೊ ಈ ಹೆಲ್ತ್ ಡ್ರಿಂಕಿಂದ ಕಾಫಿ ಲೀವ್ಸ್ ಹ್ಯಾವ್ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್, ಪಾಲಿಫೆನಾಲ್ಸ್. ಸೊ ಇಟ್ ಗಿವ್ಸ್ it has anti-hypertensive properties, anti-diabetic properties, anti-inflammatory properties, and anti-aging properties. So this is the main this thing with coffee tisane. Very nice, sir. Compared to last year, how is the event? How is the crowd? The crowd is well organized, better now. And this year more stalls are there, more number of stalls are there, more number of information. Very See, ಫೆಸ್ಟಿವಲ್ ಇಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫೀಸ್ ನೋಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಾಲಿಟೀಸ್ ಕಾಫೀಸ್ ನೋಡ್ಬೋದು, ಅಥವಾ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಮೆಷಿನ್ಸ್, ಕಾಫಿ ಮೇಕಿಂಗ್ ಬ್ರೂಯಿಂಗ್ ಮೆಷಿನ್ಸು. ಆಮೇಲೆ ಪ್ಲಸ್ ಲಾಂಚಿಂಗ್ ಆಫ್ ಎ ಪ್ರಾಡಕ್ಟ್ ಇನ್ ದಿಸ್ ಫೆಸ್ಟಿವಲ್ ವಿಲ್ ಗಿವ್ ಅಸ್ ಮೋರ್ ವಿಸಿಬಿಲಿಟಿ. ನೋಡ್ತಾ ಇದ್ದೀರಾ, ಹಲವಾರು ವೆರೈಟೀಸ್ ಆಫ್ ಕಾಫಿಯಿಂದ ತಯಾರಾಗಿರುವಂಥ ಕಾಫಿ ಪ್ರಾಡಕ್ಟ್ಸು, ಅರೇಬಿಕ್ ಗ್ರೀನ್ ಕಾಫಿ ಆಗಿರ್ಬೋದು, ಸೊ ಹಲವಾರು ರೋಬೋಟಿಕ್ ಗ್ರೀನ್ ಕಾಫಿ, ವೆರೈಟೀಸ್ ಆಫ್ ಚೆರೀಸ್. ಸೊ ಇದೆಲ್ಲವನ್ನು ನೀವು ಒಳಗೊಂಡಂತೆ ಕಾಫಿಯಿಂದ ತಯಾರಾಗಿರುವಂಥ ಹಾರಗಳನ್ನು ನೀವು ನೋಡ್ಬೋದು. ಹಾರಗಳೆಲ್ಲನೂ ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದಾರೆ. ಸರಿಸುಮಾರು 8,000ಕ್ಕೂ ಹೆಚ್ಚು ಏನು ಕಾಫಿ ಎಸ್ಟೇಟರ್ಸ್ ಅಂದರೆ ರೈತರು ನಾವೇನು ಹೇಳ್ತೀವೋ, ಈ ಒಂದು ರೈತರು 7 Beam ಟೀಮ್ ಇಂಡಿಯಾ ಅವರ ವತಿಯಿಂದ ಆಲ್ಮೋಸ್ಟ್ ಟ್ರೈನಿಂಗ್ನ ಪಡೆದು, ಆಲ್ಮೋಸ್ಟ್ ಸಾಯಿಲ್, ವಾಟರ್, ನ್ಯೂಟ್ರಿಷನ್ ಈ ಎಲ್ಲ ಬಗ್ಗೆ ಟ್ರೈನಿಂಗ್ನ ಪಡೆದು ಸೊ ವಿಶೇಷವಾಗಿ ಮುನ್ನುಗ್ತಾ ಇದ್ದಾರೆ. ಪ್ರದೀಪ್ ಅವರ ಒಂದು ಸಾರಥ್ಯದಲ್ಲಿ ಡಾಕ್ಟರ್ NK ಪ್ರದೀಪ್ ಅವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಹಲವಾರು ಮಾನ್ಯರೊಂದಿಗೆ ಧರ್ಮರಾಜ್ ಇವರು ಚೇರ್ಮನ್ ಇದ್ದಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ, ಆಲ್ಮೋಸ್ಟ್ ಇವರೆಲ್ಲರ ಒಂದು ಸಹ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಕಾಫಿ ಬೆಳೆಗಾರರನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಾಗಿರ್ಬೋದು, ಉದ್ಯಮಕ್ಕೆ ಒಂದು ಮೆರುಗು ತರುವ ನಿಟ್ಟಿನಲ್ಲೂ ತಮ್ಮದೇ ಆದ ಒಂದು ಛಾಪು ಮೂಡಿಸ್ತಾ ಇದ್ದಾರೆ.
ಸೊ ನಾವು ಲೈವಲ್ಲೂ ನೋಡ್ತಾ ಇದ್ದೀವಿ ಸುಮಾರು ಐಟಮ್ಸ್ಗಳನ್ನ ಒಳಗೊಂಡಂತೆ. ಸೊ ಈ ಒಂದು ಟ್ರೈನಿಂಗಲ್ಲಿ ಮತ್ತೆ ಅವ್ರಿಗೆ ಬೆಳಿಬೇಕಾದಂಥ ಏನು ಬೆಳೆಗಳಿಗೆ ಬೆಳಿಬೇಕಾದಂಥ ಒಂದು ಸಪೋರ್ಟಿವ್ ಇರುವ ನಿಟ್ಟಿನಲ್ಲೂ ಸಹ ಛಾಪು ಮೂಡಿಸ್ತಾ ಇದೆ. ಅದೇ ಥರ ಬೇರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ವೈಸ್ ಪ್ರೆಸಿಡೆಂಟ್, ನೀವು President, I am the president. ವೈಸ್ ಪ್ರೆಸಿಡೆಂಟ್. Tirtha Mallesh, the chairman. ಒಂದು ನಮ್ಮ ಪ್ರಾಡಕ್ಟ್ಸ್ಗಳು ಏನು ನಮ್ಮ ಗೊಬ್ಬರ ಏನಿದೆ, ಇಂಡಿಯನ್ ಗೊಬ್ಬರ ಆಲ್ಮೋಸ್ಟ್ ಎಲ್ಲಾ ತರ ಬೆಳೆಗಳನ್ನ ಬೆಳೆಯುವ ನಿಟ್ಟಿನಲ್ಲಿ ಛಾಪು ಮೂಡಿಸ್ತಾ ಇದೆ. ಅದೇ ತರನೇ ಅಗ್ರೋಸೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅವರ ಸ್ಟಾಫ್ ಎಲ್ಲರನ್ನು ನಾವು ಒಳಗೊಂಡು ಎಲ್ಲರೂ ತುಂಬಾ ವರ್ಷದಿಂದ ಛಾಪು ಮೂಡಿಸ್ತಾ ಇದ್ದಾರೆ. ಎಲ್ಲ ಸ್ಟಾಫ್ಸ್ ನಾವು ನೋಡ್ತಾ ಇದ್ದೀರಾ. ವಸಂತಗಳಿಂದ ಇವರು ನಮ್ಮದೇ ಆದ ಒಂದು ಛಾಪು ನಮ್ಮ ರೈತರಿಗೆ ಸಪೋರ್ಟಿವ್ ಆಗೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸ್ಟಾಫ್ ನಮ್ಮ ಚಾಲನೆ ಶುಭಾಶಯ ತಿಳಿಸ್ತೀವಿ. ಸೊ ಜೈ ಜವಾನ್ ಜೈ ಕಿಸಾನ್, ರೈತರ ನಮ್ಮ ದೇಶದ ಬೆನ್ನೆಲುಬು ಅಂತ ಇಟ್ಕೊಳ್ಳಿ. ನೋಡಿ ಸಿದ್ದೇಶ್ ಅವರಾಗಿರ್ಬೋದು, ನಿಮ್ಮ ಹೆಸರು ಸರ್? ವೈಭವ್, ಸಿದ್ದೇಶ್, ನಮ್ಮ ಸತೀಶ್ ನಾಯ್ಕು, ಅಂಜಿತ್ ಕುಮಾರ್, ತೇಜು, ಇವರೆಲ್ಲರೂ ಸೇರಿ ಒಗ್ಗೂಡಿ ಕೆಲಸ. ಪಾತ್ರೆಗಳು ಕೇವಲ ಪಾತ್ರೆಗಳಷ್ಟೇ ಅಲ್ಲದೆ ಅದರಿಂದ ಆಚೆಗೆ ಭಾರತೀಯ ಧಾರ್ಮಿಕ, ಆಯುರ್ವೇದ ಹಾಗೂ ಇನ್ನಿತರೆ ವಿಚಾರಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅಲ್ಲದೆ ಹಿತ್ತಾಳೆ ಯಾವುದಾದರೂ ಒಂದು ವಸ್ತು ಇಲ್ಲದೆ ಸಾಕಷ್ಟು ಧಾರ್ಮಿಕ ಕಾರ್ಯಗಳು ನೆರವೇರುವುದಿಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯ ಜೀವನ ಶೈಲಿಯಲ್ಲಿ ಇದು ಒಂದು ಮಹತ್ವದ ಸ್ಥಾನ ಪಡೆದುಕೊಂಡಿದೆ. ಹಾಗೆಳೆಯರೆ, ಬೆಂಗಳೂರಿನ JP ನಗರದ 2ನೇ ಹಂತದಲ್ಲಿರುವ ಜ್ಯೇಷ್ಠ ಅಂಗಡಿಯಲ್ಲಿ ಎಲ್ಲ ವಿಧವಾದ ಹಿತ್ತಾಳೆ ಪಾತ್ರೆಗಳು ಹಾಗೂ ಪೂಜಾ ಸಾಮಗ್ರಿಗಳು ಸಿಗುತ್ತವೆ. ಒಮ್ಮೆ ಭೇಟಿ ನೀಡಿ. ನಮಸ್ಕಾರ, ಐ ಮೀರಾ, co-founder of Zishta. ಇಲ್ಲಿ IICF ಕಾಫಿ ಇವೆಂಟ್ ಅಲ್ಲಿ ಇದೇನು. It's a fantastic event to come. So much varieties of coffee that you can see under one roof. So many roasters, so many products that's there. Amazing to see this event, wonderfully curated. Zishta's here. We have a lovely stall, small one here, where we are presenting all our brass coffee filters. What better in an event like this other than a brass coffee filter? You know, it's something fantastic. You would want to talk to us about it, on how the coffee filter makes your fantastic traditional Indian coffee. Do come visit us. You have coffee filter. Of course, you know, there might be some people who are tea lovers, so we do have the tea kettles as well for you. So please do come, and we look forward to seeing you. ನಮಸ್ಕಾರ ಎಲ್ಲರಿಗೂ. ಸೊ ನಾನು ರಾಧಾ ಅಂತ ಹೇಳಿ ಜಿಸ್ಟಾ ಅಲ್ಲಿ ಈಗ 4 ವರ್ಷದಿಂದ ಇಲ್ಲಿ ನಾನು ಹೆಡ್ ಆಫ್ ಕಸ್ಟಮರ್ ಡಿಲೈಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಜಿಸ್ಟಾ ಬಂದ್ಬಿಟ್ಟು 2016 ಸ್ಟಾರ್ಟ್ ಮಾಡಿದ್ರು. ಸೊ 3 ಜನ, ಅರ್ಚಿಶ್, ವರಿಷ್ಠ ಆ್ಯಂಡ್ ಮೀರಾ ರಾಮಕೃಷ್ಣನ್, ಇವರು 3 ಜನ ಇದನ್ನು ಕಂಡು ಹಿಡಿದ್ರು. ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರ ಅಜ್ಜಿ ಬಂದ್ಬಿಟ್ಟು ಶ್ರೀರಂಗಮಲ್ಲಿ ಇವತ್ತು ಕೂಡ ಈ ಎಲ್ಲ ಹಿತ್ತಾಳೆ, ಕಂಚು, ಮತ್ತು ತಿರ್ಗಾ ಕಲ್ಲಿನ ಪಾತ್ರೆ, ಕಾಸ್ಟ್ ಐರನ್ ಮತ್ತು ಐರನ್, ಈ ಎಲ್ಲ ಪಾತ್ರೆಗಳಲ್ಲಿ ಇವತ್ತಿಗೂ ಅವರು ಅಡುಗೆ ಮಾಡಿ ಆರೋಗ್ಯದಿಂದ ಇದ್ದಾರೆ. ಅವರ ವಯಸ್ಸು ಬಂದ್ಬಿಟ್ಟು ಈಗ 95 ವರ್ಷ. ಸೊ ಅವರ ಮೊಮ್ಮಕ್ಕಳು ಕೂಡ ಅವರೇ ಇವತ್ತಿಗೂ ಅಡುಗೆ ಮಾಡಿರ್ತಾರೆ. ಸೊ ಅವರೇ ಇವರಿಗೆ ಸ್ಫೂರ್ತಿ. ಆ ಕಾರ್ಪೊರೇಟಿಂದ ಆಚೆ ಬಂದು ರೋಡ್ ಟ್ರಿಪ್ ಮೇಲೆ ಹೋಗಿ ಹಳೇ ಶಿಲ್ಪಕಲಾಕಾರಗಳನ್ನ ಕಂಡುಹಿಡಿದು ಮತ್ತು ತಿರ್ಗಾ ಈ ಎಲ್ಲ ಹಿತ್ತಾಳೆ ಮತ್ತು ಕಂಚು ಪಾತ್ರೆಗಳನ್ನು ರಿವೈವ್ ಮಾಡಿ ತಿರ್ಗಾ ಅದನ್ನು ನಮಗೆ ತಿರ್ಗಾ ತಲುಪೋ ಹಾಗೆ, ಈ ಸೊಸೈಟಿಗೆ ಮತ್ತು ತಲುಪೋ ಹಾಗೆ ಕೆಲಸ ಮಾಡಿಸಿ ಮತ್ತು ತಿರ್ಗಾ ಇದನ್ನು ಲ್ಯಾಬ್ಗೆ ಕಳಿಸಿ NABL ಸರ್ಟಿಫೈ ಅಂತಂದರೆ ಯಾವುದೇ ಒಂದು ಬೇರೆ ಮೆಟಲ್ ಇದರಲ್ಲಿ ಕಲಬೆರಕೆ ಇಲ್ಲ ಅಂತ ಹೇಳಿ ಅದು ಸರ್ಟಿಫೈ ಮಾಡುತ್ತೆ. ಸೊ ನಾವು ಸಿಸ್ಟಾ ಎಷ್ಟು ವರ್ಷದಿಂದ ಇದೆ, ಹೇಗಿದೆ ನಿಮ್ಮ ಒಂದು ಪ್ರಾಡಕ್ಟ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಸೊ 2016 ಸ್ಟಾರ್ಟ್ ಮಾಡಿದ್ದು. ಆವಾಗ ನಾವು 3 ಜನ ಆರ್ಟಿಸನ್ಸ್, 3 ಜನ ಶಿಲ್ಪಕಲಾಕಾರಗಳ ಜೊತೆ ಸ್ಟಾರ್ಟ್ ಮಾಡಿದ್ದು. ಇವತ್ತು 600 ಶಿಲ್ಪಕಲಾಕಾರಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು 15 ರಾಜ್ಯಗಳಿಂದ ಇದನ್ನೆಲ್ಲ ಮಾಡಿಸಿ ತರಿಸ್ತಾ ಇದ್ದೀವಿ. ಸೊ ಇದನ್ನ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಸರ್, ಬ್ಯಾಂಗ್ಳೂರ್ JP ನಗರಲ್ಲಿ ನಮ್ಮ ಹೆಡ್ ಆಫೀಸ್ ಮತ್ತು ವೇರ್ ಹೌಸ್ ಇದೆ, ಶಾಪ್ ಇದೆ, ಸ್ಟೋರ್ ಇದೆ. ನೀವು ಅಲ್ಲಿ ಎಲ್ಲ ನಮ್ಮ 800 ರೇಂಜ್ ಪ್ರಾಡಕ್ಟ್ಸ್ನ ನೀವಲ್ಲಿ ನೋಡ್ಬೋದು. ಹಿತ್ತಾಳೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ತರಹ ಪಾತ್ರೆಗಳು, ಇಡ್ಲಿ ಪಾತ್ರೆಯಿಂದ ಹಿಡಿದು ಸರ್ವ್ ಮಾಡೋ ತನಕ ಕಂಚಿನಲ್ಲೂ ಇದೆ, ಹಿತ್ತಾಳೆಯಲ್ಲೂ ಇದೆ. ಮತ್ತು ತಿರ್ಗಾ ಹೋಮ್ ಡೆಕೋರ್ ಐಟಮ್ಸ್, ನಮ್ಮ ಈ ಹಿತ್ತಾಳೆ ದೀಪಗಳೆಲ್ಲ ಇದೆಯಲ್ಲ, ಅದು ಬಂದ್ಬಿಟ್ಟು ನಾವು
ನಾಚಿಯಾರ್ ಕೊಯಿಲ್ ಅದು ಬಂದ್ಬಿಟ್ಟು ವೇದಶಾಸ್ತ್ರಗಳ ಪ್ರಕಾರ ಮಾಡ್ತಾರೆ. Yes. ಸೊ ನಾವು ಕೇಳಿದ ಹಾಗೆಲ್ಲ ಮಾಡಿ ಕೊಡೋದಿಲ್ಲ. ಸೊ ಈ ತರ ಎಲ್ಲವನ್ನು ಹೆಂಗೆ ಹೇಳ್ತೀರಾ ಕಲ್ಚರಲ್ ಅಂತ ಟ್ರೆಡಿಷನ್ ಆಗಿ ಹೇಗೆ ಮಾಡಬೇಕೋ ಹಾಗೆ ಮಾಡಿಸಿ ಇದನ್ನ ಮತ್ತೆ ತಿರ್ಗಾ ನಮ್ಮ ಸೊಸೈಟಿಗೆ ತರ್ಕೊಡೋದಕ್ಕೆ ಜಿಷ್ಟ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ನಾವು 10ನೇ ವರ್ಷ ಆಯ್ತು ನಮ್ಗೆ. ಸೊ ರಾಧಾ ಅಂತ. ರಾಧಾ ಅವರು ನೋಡಿದ್ರಲ್ಲ, ರಾಧಾ ಅವರು ವಿಶೇಷವಾಗಿ ಸಿಸ್ಟಾ ರಾಧಾ ಅವರಾಗಿರ್ಬೋದು. ಮೇಡಮ್ ನಿಮ್ಮ ಹೆಸರು? ರಾಧಾ ಮೀರಾ ಅವರು ಮತ್ತು ಇವರೆಲ್ಲರೂ ಸೇರಿ ಸುಮಾರು 10 ವಸಂತಗಳಿಂದ ನಮ್ಮ ಹಿರಿಕರು, ನಮ್ಮ ಪೂರ್ವಜರು ಮಾಡಿರುವಂತ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಏನು ಹಿತ್ತಾಳೆ, ಏನು ತಾಮ್ರ ಹಿತ್ತಾಳೆ ಅಂತ ನಾವೇನು ಹೇಳ್ತೀವಿ, ಬ್ರಾಸು ಮತ್ತೆ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ನ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನ ನೀವು ನೋಡ್ಬೋದು. ವಿಶೇಷವಾಗಿ ಕಾಫಿ ಪ್ರಿಯರ್ಗೆ ಈ ಒಂದು ಹಿತ್ತಾಳೆ ಬ್ರಾನ್ಸ್ ಅಲ್ಲಿ ನೀವು ಕಾಫಿ ಸೇವನೆ ಮಾಡಿದಾಗ, ಬ್ರಾಸ್ ಅಲ್ಲಿ ನೀವು ಕಾಫಿ ಸೇವನೆ ಮಾಡಿದಾಗ ಅದರ ಒಂದು ಸ್ವಾದಿಷ್ಟ, ಅದರ ಒಂದು ಫೀಲ್ ತುಂಬಾ ಸ್ವಾದಿಷ್ಟಕರ, ತುಂಬಾ ಆರೋಗ್ಯಕರವಾಗಿರುತ್ತೆ. ನೋಡ್ತಾ ಇದ್ದೀರಾ ಕಾಫಿಯಲ್ಲಿ ನೀವು ಅಂದ್ರೆ ಇದು ಸರ್ವಿಂಗ್ ಮಾಡುವಂತ ಒಂದು ಮಿಷಿನ್ಸು ಅಂದ್ರೆ ಎಕ್ವಿಪ್ಮೆಂಟ್ಸ್ಗಳು, ಮತ್ತೆ ವಿಶೇಷವಾಗಿ ಈ ತರ ಒಂದು ಪ್ರಾಡಕ್ಟ್ಸ್ಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ, ಹೆಲ್ತ್ಗೆ ಬೆನಿಫಿಟ್ಸು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಮತ್ತೆ ಒಂದು ನೆಮ್ಮದಿ ಅಂತ ನಾವೇನು ಅಂತೀವಿ, ಆ ಒಂದು ನೆಮ್ಮದಿ, ಸಮೃದ್ಧಿ, ವಿಶೇಷವಾಗಿ ನಮ್ಮ ಹಿರಿಮೆ, ನಮ್ಮ ಪರಂಪರೆನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ, ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಥರ ಪ್ರಾಡಕ್ಟ್ಸು ಚಾಪು ಮೂಡಿಸ್ತಾ ಇದೆ. ಈ ಥರ ಒಂದು ಎಕ್ಸಿಬಿಷನಲ್ಲಿ ಇವರು ಭಾಗಿಯಾಗಿರೋದು ತುಂಬ ವಿಶೇಷ. ನೀವು ಕೂಡ ಈ ಒಂದು ಪ್ರಾಡಕ್ಟ್ಸ್ನ ನೋಡ್ಬೋದು. ಮತ್ತು ಸೇಲ್ಗೂ ಅವೈಲಬಿಲಿಟಿ ಇದೆ. ನೀವು ಕೂಡ ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಸಿಸ್ಟಾ ಅನ್ನೋ ಒಂದು ಲೋಗೋ ಏನಿದೆ ಮತ್ತು ಒಂದು ಬ್ರ್ಯಾಂಡಿಂಗ್ ಏನಿದೆ, ಅವರ ವೆಬ್ಸೈಟ್ಗಳು ಕೂಡ ಅವೈಲಬಿಲಿಟಿ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ನಮ್ಮ ತನಾನ ಬೆಳೆಸೋ ನಿಟ್ಟಿನಲ್ಲಿ, ನಮ್ಮ ಪರಂಪರೆನ ಬೆಳೆಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಥರ ಒಂದು ಗ್ಲಾಸ್ಗಳಲ್ಲಿ ಕಾಫಿ ಸೇವನೆ ಮಾಡಿದಾಗ ನಮಗೆ ನಾರ್ಮಲ್ ಪ್ಲಾಸ್ಟಿಕ್ ಗ್ಲಾಸು, ಇಲ್ಲ ಗಾಜಿನ ಗ್ಲಾಸು, ಮಣ್ಣಿನ ಗ್ಲಾಸಲ್ಲಿ ಒಂದು ಕಾಫಿ ಸೇವನೆಗೂ ಈ ಥರ ಗ್ಲಾಸು, ಬೆಳ್ಳಿ ಗ್ಲಾಸು ಮತ್ತು ಚಿನ್ನದ ಗ್ಲಾಸಲ್ಲಿ ಕಾಫಿ ಸೇವನೆ ಮಾಡಿದಾಗ ಆ ಒಂದು ಡಿಫ್ರೆಂಟ್ ಆದ ಒಂದು ಟೇಸ್ಟು, ಮತ್ತು ಆ ಒಂದು ಸ್ವಾದಿಷ್ಟ ಸವಿದವ್ರಿಗೆ ಗೊತ್ತು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ ಅಂತ ಹೇಳಿ